ಪುಟಾಣಿಗಳ, ನಾನಿವತ್ತು ನಿಮಗೆ ತೋಳ ಬಂತು ತೋಳ ಕತೆ ಹೇಳ್ತೀನಿ. ಒಂದೂರಲ್ಲಿ ಒಬ್ಬ ಬಗಿ ಅನ್ನೋ ಹುಡುಗ ಇದ್ದ. ಅವನ ಕೆಲಸ ಏನಪ್ಪ ಅಂದರೆ ದಿನಾಲು ಕುರಿಗಳನ್ನ ಕಾಯೋದು. ಕುರಿಗಳನ್ನ ಕಾಯುತ್ತಾ ಕಾಡು ಕಣಿವೆ ಬೆಟ್ಟಗಳಲ್ಲೆಲ್ಲ ಓಡಾಡ್ತಾ ಇದ್ದ. ಆದರೆ ಅದು ಅವನಿಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಯಾವಾಗಲೂ ಬೇಜಾರು ಮಾಡ್ಕೊಳ್ತಿದ್ದ, ನನಗೆ ಕುರಿ ಕಾಯೋದು ಇಷ್ಟ ಇಲ್ಲ, ನಾನು ಕುರಿ ಕಾಯೋದಕ್ಕೆ ಹೋಗೋದಿಲ್ಲ ಅಂತ ಅವ್ರ ಮನೇಲಿ ಹೇಳ್ತಾ ಇದ್ದ. ಹೇಗಾದರೂ ಮಾಡಿ ತಪ್ಪಿಸ್ಕೋಬೇಕು ಅಂತ ಒಂದಿನ ತಮಾಷೆ ಮಾಡಿಬಿಟ್ಟು ಇವ್ರಿಗೆಲ್ಲ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ತಮಾಷೆಯಿಂದ ಜೋರಾಗಿ ತೋಳ ಬಂತು, ತೋಳ ಬಂತು, ತೋಳ ಬಂತು, ಯಾರಾದರೂ ಕಾಪಾಡಿ, ಯಾರಾದರೂ ಕಾಪಾಡಿ, ಯಾರಾದರೂ ಕಾಪಾಡಿ ಪ್ಲೀಸ್ ಎಂದು ಜೋರಾಗಿ ಕೂಗಿದ. ತಕ್ಷಣ ಊರಿನವರೆಲ್ಲ ಅವನನ್ನ ಕೂಗನ್ನ ಕೇಳಿಸ್ಕೊಂಡು ಅಲ್ಲಿಗೆ ಓಡಿ ಬರ್ತಾರೆ. ಕೈಯಲ್ಲಿ ದೊಣ್ಣೆಗಳನ್ನ ಹಿಡ್ಕೊಂಡು ಅಲ್ಲಿಗೆ ಬರ್ತಾರೆ. ಆಗ ಎಲ್ಲಿ ಎಲ್ಲಿ ತೋಳ, ಎಲ್ಲಿ ತೋಳ ಎಂದು ಕೇಳಿದಾಗ, ಹೇಗೆ ನಾನು ನಿಮಗೆ ತಮಾಷೆ ಮಾಡಿದ್ದು, ನಾನು ಹೋಗ್ತೀನಿ, ಹಿಡೀರಿ ನನ್ನ ಅಂತ ಅಲ್ಲಿಂದ ಓಡಿ ಹೋಗ್ತಾನೆ. ಆಗ ಊರಿನ ಜನರೆಲ್ಲ ಅವನಿಗೆ ಬೈದು ಬೈದು ಬುದ್ಧಿ ಹೇಳ್ತಾರೆ. ನೀನು ಈ ಥರ ಮಾಡಿದ್ರೆ ಇನ್ಮೇಲೆ ನಿನಗೆ ಪನಿಷ್ಮೆಂಟ್ ಮಾಡ್ತೀವಿ, ನೀನು ಹೀಗೆ ಮಾಡೋದ್ರಿಂದ ನಮ್ಮ ಕೆಲಸನೂ ವೇಸ್ಟು, ಸಮಯನೂ ವೇಸ್ಟು, ಇನ್ನು ಮುಂದೆ ಈ ಥರ ನೀನು ಯಾವತ್ತೂ ಮಾಡಬೇಡ, ಹುಷಾರ್ ಅಂತ ಬೈತಾರೆ. ಒಂದಿನ ಇದೇ ಥರ ಬಗಿ ಕುರಿ ಕಾಯ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂತೆ ತೋಳ ಬಂದ್ಬಿಡುತ್ತೆ. ಅಯ್ಯಯ್ಯೋ ತೋಳ, ಯಾರಾದರೂ ಕಾಪಾಡಿ, ಅಯ್ಯೋ ತೋಳ ಬಂದಿದೆ, ಯಾರಾದರೂ ಕಾಪಾಡ್ರಪ್ಪ, ಅಯ್ಯೋ ಅಯ್ಯೋ ನನ್ನ ಕುರಿಗಳನ್ನೆಲ್ಲ ತೋಳ ತಿಂತಾ ಇದೆ, ಯಾರಾದರೂ ಕಾಪಾಡ್ರಪ್ಪ ಎಂದು ಜೋರಾಗಿ ಕಿರಿಚಿದ. ಅಂದು ಅವನ ರಕ್ಷಣೆಗೆ ಯಾರೂ ಬರಲಿಲ್ಲ. ಬಗಿ ಓಡುತ್ತಾ ಊರು ಸೇರಿಕೊಂಡ. ಎಲ್ಲರೂ ಬಗಿಯು ಅಂದು ಮಾಡಿದ ತಪ್ಪಿಗೆ ನಿನಗೆ ಶಿಕ್ಷೆಯಾಗಿದೆ, ಇನ್ನು ಮುಂದೆ ನೀನು ಎಂದಿಗೂ ಸುಳ್ಳು ಹೇಳಬೇಡ, ಇಲ್ಲಿಗೆ ಸುಳ್ಳು ಹೇಳುವುದನ್ನು ನಿಲ್ಲಿಸಿಬಿಡು ಎಂದು ಹೇಳಿದರು. ವಾವ್, ಕತೆ ತುಂಬ ಮಜಾ ಇತ್ತಲ್ವಾ? ನಾಳೆ ಇನ್ನೊಂದು ಕತೆ ಹೇಳ್ತೀನಿ ನಿಮಗೆ. ಬಾಯ್ ಬಾಯ್, ಟೇಕ್ ಕೇರ್.